ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ತುಂಬ ಮಳೆ ಬರ್ತಾ ಉಂಟು. ಹಾಗೆ ನಾನು ಮಣಿಪಾಲ್ ತನಕ ನನಗೆ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ. ಆಮೇಲೆ ನಾನು ಅಲ್ಲಿ ಅಕ್ಕ ಸಿಗ್ತಾಳೆ. ಅಕ್ಕನೊಟ್ಟಿಗೆ ನಾನು ಬಸ್ಸಲ್ಲಿ ಹೋಗ್ತಿದ್ದೇನೆ. ನಾನು ಎಲ್ಲಿ ಹೋಗ್ತೇನೆ ಅಂತೇಳಿ ನಿಮಗೆ ಲಾಸ್ಟಿಗೆ ಗೊತ್ತಾಗ್ತದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸ್ಟಾರ್ಟ್ ದ ವಿಡಿಯೋ. ಬಾಯ್. ಇವ್ರು ನನ್ನ ಹಸ್ಬೆಂಡ್. ಹಾಯ್ ಹೇಳಿ. ಹಾಯ್. ಆ್ಯಕ್ಚುಲಿ ಮಳೆ ಜೋರು ಬರ್ತಾ ಉಂಟು ಇಲ್ಲಿ. ಹಾಗೆ ನಾನು ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳಿದ್ದೆ. ಅಂದರೆ ಮಣಿಪಾಲ್ ನನ್ನ ಅಕ್ಕ ಬರ್ತಾಳೆ ಮಣಿಪಾಲಿಗೆ. ಅಲ್ಲಿಂದ ಉಡುಪಿಯಾಗಿ ನಾವು ಹೋಗೋದು. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ನಾನು ನಿಮಗೆ ಡ್ರಾಪ್ ಮಾಡ್ತೇನೆ ಮಣಿಪಾಲ್ ತನಕ ಅಂತ ಹೇಳಿದರು. ಮಳೆ ಬರ್ತಾ ಉಂಟಲ್ಲ, ಹಾಗೆ ನಾನು ಹೇಳಿದೆ ನಿಮ್ಮನ್ನು ನಾನು ಡ್ರಾಪ್ ಮಾಡ್ತೇನೆ ಅಂತ ಹೇಳಿದೆ. ಜೋರು ಮಳೆ ಇಲ್ಲಿ. ಫ್ರೆಂಡ್ಸ್, ನಾನು ನಿಮಗೆ ಹೇಳಿದೆ ಅಲ್ಲ ಬಿಫೋರು, ನಾನು ಲಾಸ್ಟಿಗೆ ಹೇಳ್ತೇನೆ ನಾನು ಎಲ್ಲಿ ಹೋಗ್ತಿದ್ದೇನೆ ಅಂತ ಹೇಳಿ. ಬಟ್ ನನಗೆ ಹೇಳಲಿಕ್ಕೆ ಆಸೆ ಆಗ್ತಾ ಉಂಟು ನಾನು ಎಲ್ಲಿ ಹೋಗ್ತಿದ್ದೇನೆ ಅಂತ ಹೇಳಿ. ನಾನು ನನ್ನ ಅಮ್ಮನ ಮನೆಗೆ ಹೋಗ್ತಿದ್ದೇನೆ, ಉಪ್ಪಿನಂಗಡಿ. ಆಯ್ತು, ಹೋಗಿ ಬನ್ನಿ. ಲಾಂಗ್ ಜರ್ನಿ ನಮ್ಗೆ ಇವತ್ತು. ಹೋಗಿ ಬನ್ನಿ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಫಾರಿನಿಗೆ ಹೋಗುದಲ್ಲ, ಆದ್ರೂ ಉಪ್ಪಿನಂಗಡಿಗೆ ಹೋಗ್ತಿದ್ರಲ್ವಾ, ಅದೊಂದು ಫಾರಿನ್ ತರನೇ ಲಾಂಗ್ ಜರ್ನಿ ಇದೆ. ಈಗ ಹೋಗ್ತಿದ್ದೇವೆ. ಈಗ ಸ್ವಲ್ಪ ಮಳೆ ಕಮ್ಮಿ ಉಂಟು, ಕ್ಲೌಡ್ ಉಂಟು, ತುಂಬಾ ಕತ್ತಲೆ ಉಂಟು. ನಂದು ವಾಯ್ಸ್ ಕರೆಕ್ಟ್ ಕ್ಲಿಯರ್ ಉಂಟಂತಾಗಿ ಗೊತ್ತಾಗ್ತಿಲ್ಲ. ನೋಡಿ ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಭಾರಿ ಗಮ್ಮತ್. ಅಕ್ಕ ತಂಗಿ ಇಬ್ರು ಅಮ್ಮನ ಮನೆಗೆ ಹೋಗುದಲ್ವಾ, ಭಾರಿ ಖುಷಿಯಲ್ಲಿದ್ದಾರೆ. ಗಮ್ಮತ್ ಮಾಡಿರ್ಬೋದು. ಹಂದಿ ಮಾಂಸ, ಕೋಳಿ ಮಾಂಸ ಅದೆಲ್ಲ ಭಾರಿ ಜೋರು ಇರ್ಬೋದು ಪಾರ್ಟಿ. ನನ್ನಮ್ಮ ಹಾಗೇನೆ, ನಾವೇ ಇಲ್ಲಿಂದ ಹೊರಡುವಾಗ ಅವರೇನದೊಂದು ಸ್ಪೆಷಲ್ ಮಾಡಿ ಇಡ್ತಾರೆ ಮನೆಯಲ್ಲಿ. ಇಲ್ಲೀಗ ಏನು ಜೋರು ಮಳೆ ಸ್ಟಾರ್ಟ್ ಆಗಿದೆ. ಎಷ್ಟು ಟೈಮ್ ಜರ್ನಿ ಇಲ್ಲಿಂದ, ನಮ್ದು ಮಣಿಪಾಲದಿಂದ ನಮ್ಮ ಊರಿಗೆ? ಇಲ್ಲಿಂದ 120 ಕಿಲೋಮೀಟರ್ ಜರ್ನಿ ಆಗ್ತದೆ. ಮತ್ತೆ 3 ಗಂಟೆ ಜರ್ನಿ ಇರ್ಬೋದು, ಅಂದಾಜು 3 ಗಂಟೆ ಜರ್ನಿ ಇರ್ತದೆ. ಯಾಕೆ ಅವಸರ ಊರಿಗೆ ಹೋಗ್ಲಿಕ್ಕೆ? ಇನ್ನು ಟೈಮ್ ಉಂಟಲ್ವಾ, ನಿಧಾನ ಹೋಗ್ಬೋದು. ಊರಿಗೆ ಹೋಗುದು ಹೇಳಿದ್ರೆ ನಿಮ್ಗೆ ಭಯಂಕರ ಮಾರೆ. ಹೋಗುವ ಅವಸರದಲ್ಲಿ, ಆತುರದಲ್ಲಿ ಎಲ್ಲ ಮರ್ತೇ ಹೋಗ್ತೀರಿ ಹೋಗುವಾಗ. ಇಲ್ಲ, ಮರ್ತೋಗುದಿಲ್ಲ. ಫಸ್ಟ್ ಕೇಳಿದ್ದು ಅಂತ ಹೇಳಿದ್ರೆ ತುಂಬಾ ಲಾಂಗ್ ಜರ್ನಿ, ಟಯರ್ಡ್ ಆಗ್ತದೆ ಹೋಗುವಾಗ ತುಂಬಾ. ಇಲ್ಲಪ್ಪ, ಸುಳ್ಳು ಹೇಳುದು ನೀವು. ಟಯರ್ಡ್ ಅಂತ ಇಲ್ಲ, ಖುಷಿಯಲ್ಲಿ ಹೊರಡಿದ್ದೀರಿ ನೀವು. ಈಗ ನೋಡುವ ಗೊತ್ತಾಗ್ತದೆ. ನನ್ನ ಹಸ್ಬೆಂಡ್ ಯಾವತ್ತು ಹೀಗೆ ಅವರು ಜೋಕ್ ಮಾಡೋದು, ಮತ್ತೆ ನಂಗೆ ತುಂಬಾ ಹೆಲ್ಪಿಂಗ್ ಮಾಡ್ತಾರೆ ಅವರೆಲ್ಲ, ಹೋಗ್ಲಿಕ್ಕೆಲ್ಲ ಕರ್ಕೊಂಡೆಲ್ಲ ಹೋಗ್ತಾರೆ. ಇಲ್ಲಪ್ಪ, ಇದು ಜೋಕ್ ಅಲ್ಲ, ರಿಯಲಿ ಹೇಳಿದ್ ನಾನು. ಅತ್ತೆ ಅಲ್ಲ, ತಾಯಿ ಮನೆಗೆ ಹೋಗುದು ಹೇಳಿದ್ರೆ ಭಯಂಕರ ಖುಷಿ, ಮತ್ತೆ ಒಂದು ಎನರ್ಜಿ ಬಂದಿರ್ತದೆ ಅವರಿಗೆ. ಫೈನಲಿ ನಾವೀಗ ಮಣಿಪಾಲ್ ರೀಚ್ ಆದೆವು. ಈಗ ಅಕ್ಕ ಅಲ್ಲಿದ್ದಾಳೆ, ನಮಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಈಗ ಅಕ್ಕನನ್ನು ರಿಸೀವ್ ಮಾಡಿ ನಾವೀಗ ಉಡುಪಿ ಕಡೆಗೆ ಹೋಗ್ತಿದ್ದೇವೆ. ನೋಡಿ ನನ್ನ ಅಕ್ಕ ಬಂದ್ಲು. ಇವಳು ಈಗ ಜಸ್ಟ್ ಬಂದದಷ್ಟೇ. ಓಕೆ, ನಾವೀಗ ಉಡುಪಿಗೆ ಹೋಗ್ತಿದ್ದೇವೆ. ಉಡುಪಿಯಿಂದ ನಾವು ನಮ್ಮ ಊರಿಗೆ ಹೋಗ್ತಿದ್ದೇವೆ. ಈಗ ನಾವು ಉಡುಪಿ ಕಡೆ ಹೋಗ್ತಿದ್ದೇವೆ. ಮಣಿಪಾಲ್ ಡೌನ್ ಸೈಡಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ಈಗ ಸ್ವಲ್ಪ ಹೊತ್ತಲ್ಲಿ ನಾವು ಉಡುಪಿ ರೀಚ್ ಆಗ್ತೇವೆ. ಇವತ್ತಿನ ಮಾರ್ನಿಂಗ್ ವೆದರ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಕ್ಲೌಡ್ ಉಂಟು. ಮಳೆ ಸ್ವಲ್ಪ ಈಗ ಸ್ಟಾಪ್ ಆಯಿತು. ಇಲ್ಲಿ ಈಗ ನಾವು ಉಡುಪಿ ಜಯಲಕ್ಷ್ಮಿ ಸಿಲ್ಕ್ಸ್ ಸ್ಟೋರ್ ಹತ್ರ ರೀಚ್ ಆಗಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವೀಗ ಬಸ್ ಸ್ಟಾಪಿಗೆ ರೀಚ್ ಆಗ್ತೇವೆ. ಫೈನಲಿ ನಾವು ಬಸ್ ಸ್ಟಾಪಿಗೆ ರೀಚ್ ಆದ್ವಿ. ಮಾರ್ನಿಂಗ್ ಎಲ್ಲರೂ ಬಸ್ಸಿಗಾಗಿ ಬರ್ತಾ ಇದ್ದಾರೆ. ಇದು ಬಸ್ ಸ್ಟಾಪ್, ಇದು ಎಂಟ್ರೆನ್ಸ್ ಏರಿಯಾ. ಇಲ್ಲಿ ನಮ್ಮನ್ನು ಡ್ರಾಪ್ ಮಾಡಿ ಅವ್ರ ಮನೆಗೆ ಹೋಗ್ತಾರೆ ಈಗ ಹಸ್ಬೆಂಡ್. ನಮಗೆ ಇಲ್ಲಿ ನಮ್ಮದು ಬಸ್ ಸಿಕ್ಕಿತ್ತು. ಇದು ಬ್ಯಾಂಗ್ಳೂರು ಬಸ್. ಇದು ಸ್ವಲ್ಪ ಹೊತ್ತಲ್ಲಿ ಈಗ ಹೊರಡ್ತದೆ. ನನ್ನ ಅಕ್ಕ ಹೇಳೋದು, ಅವಳು ಎಂತ ತಿನ್ನಲಿಲ್ಲ ಬೆಳಿಗ್ಗೆ ತಿಂಡಿ, ಏನಾದ್ರು ತಗೊಂಡು ಬರ್ತೇನೆ ಹೊರಗಡೆ ಹೋಗಿ ಅಂತ. ಅದಕ್ಕೆ ನಾನು ಹೇಳಿದ್ದೆ, ನೀನು ಹೋದರೆ ಮತ್ತೆ ಬಸ್ ಸ್ಟಾರ್ಟ್ ಆದರೆ ನಾನು ಒಬ್ಬಳೇ ಉಳಿತೇನೆ ಬಸ್ಸಲ್ಲಿ, ಮತ್ತು ಹೇಗೆ ಬರ್ತೀನಿ ನೀನು ವಾಪಸ್ ಅಂತ ಹೇಳ್ತಾ ಇದ್ದೇನೆ ಅವಳಿಗೆ. ಬಸ್ ಹೊರಟಿತ್ತು ಈಗ. ಫೈನಲಿ ನಾವೀಗ ಮ್ಯಾಂಗ್ಳೂರಿಗೆ ರೀಚ್ ಆಗಿದ್ದೇವೆ. ಇದು ಮ್ಯಾಂಗ್ಳೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಎಲ್ಲ ಊರಿನ ಬಸ್ಸುಗಳು ಇಲ್ಲಿ ಬಂದು ನಿಲ್ತವೆ. ಕೇರಳ, ಮಡಿಕೇರಿ, ಮೈಸೂರು ಎಲ್ಲ ಕೂಡ. ಎಲ್ಲರೂ ಬಸ್ಸಿಂದ ಇಳಿದ್ರು. ನಮಗೆ ಅಂತ ಹೇಳಿದರೆ, ನಾವು ಇದು ಬ್ಯಾಂಗ್ಳೂರು ಬಸ್ ಆದ ಕಾರಣ ನಮಗೆ ಇದು ಉಪ್ಪಿನಂಗಡಿ ತನಕ ಇದೇ ಬಸ್ಸಲ್ಲಿ ನಾವು ಹೋಗಲಿಕ್ಕೆ. ಹಾಗೆಯೇ ಉಪ್ಪಿನಂಗಡಿಯಿಂದ ನಾವು ನಮ್ಮ ಊರಿನ ಬಸ್ ಸಿಗ್ತದೆ ನಮಗೆ, ಅದರಲ್ಲಿ ಹೋಗ್ತೇವೆ ನಾವು.
ಈಗ ನಮ್ಮ ಪ್ರಯಾಣ ಹೇಗೇನು ಸ್ಟಾರ್ಟ್ ಆಗ್ತಾ ಉಂಟು. ಉಪ್ಪಿನಂಗಡಿ ಸೈಡಿಗೆ ಮ್ಯಾಂಗ್ಳೂರು ನಾವು ದಾಟಿ ಹೋಗ್ತಾ ಇದ್ದೇವೆ. ಮ್ಯಾಂಗ್ಳೂರು ಒಂದು ಬ್ಯೂಟಿಫುಲ್ ಸಿಟಿ ಆ್ಯಂಡ್ ಬ್ಯುಸಿ ಸಿಟಿ ಆಗಿದೆ. ಈಗ ನಮಗೆ ಉಪ್ಪಿನಂಗಡಿ ಸಿಟಿ ನಿಯರ್ ಆಗ್ತಾ ಉಂಟು. ನಿಯರ್ ಆಗುವಾಗ ಇಲ್ಲಿ ಬ್ಯೂಟಿಫುಲ್ ಸೀನ್ಗಳನ್ನು ನಾವು ಕಾಣ್ಬೋದು. ಒಂದು ಕಡೆ ಫುಲ್ ಫಾರೆಸ್ಟ್, ತೆಂಗಿನ ಮರ, ಅಡಿಕೆ ಮರ, ಮಿಡ್ಲಲ್ಲಿ ಸಿಟಿ, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಈಗ ನಾವು ಉಪ್ಪಿನಂಗಡಿ ರೀಚ್ ಆದ್ವಿ. ಇದು ನಮ್ಮದು ರಿವರ್ ಕುಮಾರಧಾರ ನೇತ್ರಾವತಿ ಸಂಗಮವಾದ ಸ್ಥಳ ಇದು. ಎಷ್ಟು ಬ್ಯೂಟಿಫುಲ್ ವ್ಯೂ ನೋಡಿ. ಈಗ ನಾವು ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗಬೇಕು. ಉಪ್ಪಿನಂಗಡಿ ರೀಚ್ ಆಗುವಾಗ ಮಧ್ಯಾಹ್ನ ಆಗಿತ್ತು. ಹಾಗೆ ನಾವು ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಿದ್ದೆವು. ವೆಜ್ ಊಟ ಮಾಡಿದ್ದು, ಒಳ್ಳೆ ಇತ್ತು ಟೇಸ್ಟ್. ಹಾಗೆಯೇ ರಿಟರ್ನ್ ಬಸ್ಸಿಗೆ ಬಂದೆವು. ಇಲ್ಲಿ ನೋಡಿ ನನ್ನ ಅಕ್ಕ ಕಡಲೆಕಾಯಿ ಪ್ಯಾಕೆಟ್ ಓಪನ್ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತೇಳಿ. ಫ್ರೆಂಡ್ಸ್, ಫೈನಲಿ ನಾವು ನಮ್ಮ ಮನೆಯನ್ನು ರೀಚ್ ಆದೆವು. ಇದು ನಮ್ಮ ಮನೆಯ ದಾರಿ. ಇದು ನಮ್ಮದು ತೋಟ ಇಲ್ಲಿ ಕಾಣ್ತಿರೋದು. ಇದರ ಮಿಡ್ಲಲ್ಲಿ ರೋಡ್ ಉಂಟು. ಹಾಗೆ ನಮ್ಮ ಮನೆ ಸ್ವಲ್ಪ ಕಾಣ್ತಾ ಉಂಟು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಓಕೆ ಗೈಸ್, ಬಾಯ್. ನನಗೆ ಹೀಗೆ ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.